ಹಾಗೆ ನಮಗೆ ಪ್ರಸಾದ ಸಿಕ್ತು. Hey guys, welcome back to my new vlog. So good morning guys. ಟೈಮ್ ಬಂದು ಈಗ 9 ಗಂಟೆ ಶಾರ್ಪ್. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಸ್ಯಾರಿ ಹಾಕಿದ್ದೀನಿ, ಕಾಟನ್ ಸ್ಯಾರಿ. ಐ ಲವ್ ಕಾಟನ್ ಸ್ಯಾರಿ ಗೈಸ್. ಆ್ಯಸ್ ಯೂಶ್ವಲ್ ದಿನ ಯಾವಾಗಲೂ 6 o'clock ಸ್ಟಾರ್ಟ್ ಆಗ್ತಿತ್ತು, ಬಟ್ ಇವತ್ತು ಫಾರ್ ಎ ಚೇಂಜ್ 5 o'clockಗೆ ಎದ್ದಿದ್ದೆ ನಾನು. ಯಾಕಂದರೆ ನನ್ನ ಮಗಂದು ಇವತ್ತು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇತ್ತು. ಸೊ ಅವನಿಗೋಸ್ಕರ ಲಂಚ್, ಬ್ರೇಕ್ಫಾಸ್ಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೊಳ್ಬೇಕಿತ್ತು. ಆ್ಯಂಡ್ ಫಾರ್ ಬ್ರೇಕ್ಫಾಸ್ಟ್ ದೋಸೆ ಮಾಡಿದ್ದೆ. ಮತ್ತು ಲಂಚ್ಗೆ ಅವನು ಮೊಸರನ್ನ ಕೇಳಿದ, ಒಗ್ಗರಣೆ ಹಾಕ್ಬಿಟ್ಟು ಮೊಸರನ್ನ ಕೊಟ್ಟು ಕಳಿಸಿದ್ದೀನಿ. ಸೊ ಪಾಪ ಒಂದು 7 o'clockಗೆ ಶಾರ್ಪ್ ಸ್ಕೂಲಲ್ಲಿ ಇರಬೇಕಿತ್ತು. ಸೊ ಬಿಟ್ಟು ಎಲ್ಲ ಬಂದು ನಾನು ರೆಡಿ ಆಗಿದ್ದೀಗ. ಸೊ ಟಕ ಅಂತ ರೆಡಿ ಆದೆ. ನಮ್ಮದು ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬ್ಯಾಕ್ಗ್ರೌಂಡ್ ಸಾಂಗ್ ಬರ್ತಿದೆ ಗೈಸ್. ಈ ಕಸದವರು ಕಸ ಇಸ್ಕೊಳಕ್ಕೆ ಬರ್ತಾರಲ್ಲ, ಹಾಡೆಲ್ಲ ಹೋಗ್ತಾರೆ. ಮೇ ಬಿ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಬ್ಯಾಕ್ಗ್ರೌಂಡು. ಸುಮ್ಮನೆ ಅಷ್ಟೇ ನೈಟ್ ಸುಮ್ಮನೆ ಡಿಸೈಡ್ ಮಾಡಿದ್ವಿ, ಬಟ್ ಆಲ್ ಆಫ್ ಅ ಸಡನ್ ಎಲ್ಲ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಅಷ್ಟೇ. ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೇ ಹೇಳಲಿಲ್ಲ ಗೈಸ್. ಯಾವ ದೇವಸ್ಥಾನ ಅಂತ ಅಂದರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಈ ದೇವಸ್ಥಾನಕ್ಕೆ ನಾನು ಯಾವಾಗ ಅಂದರೆ ನಾನು ತುಂಬ ಚಿಕ್ಕವಳಿದ್ದೆ, ಮೇ ಬಿ ಅರೌಂಡ್ 8th standard 9th standard ಅನಿಸುತ್ತೆ. ನಮ್ಮ ಮಮ್ಮಿ ಜೊತೆ ನಮ್ಮಮ್ಮ ಏನದು ನಿಂಬೆಹಣ್ಣು ದೀಪ ಅನ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಹೋಗಿದ್ದು. ಮತ್ತು ನಾನು ಆ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ. ಹೋಗಬೇಕು ಅಂತ ತುಂಬ ಸತಿ ಅಂದ್ಕೊಳ್ತಿದ್ದೆ, ಬಟ್ ಸ್ಟಿಲ್ ಐ ಕುಡಂಟ್ ಮೇಕ್ ಇಟ್. ಸೊ ಇವಾಗ ಆ ಚಾನ್ಸ್ ಸಿಕ್ಕಿದೆ. ಮೇ ಬಿ ಆ ದೇವಿ ನಮ್ಮನ್ನು ಇವತ್ತು ಕರೆಸ್ಕೊಳ್ತಿರ್ಬೋದು ಅನಿಸುತ್ತೆ. ಸೊ ಇವತ್ತು ಫ್ರೆಂಡ್ಸ್ ಬರ್ತಾರೆ. ಇನ್ನೇನು ಕಾರ್, ಅವರೇ ಒಬ್ಬರು ಫ್ರೆಂಡ್ ಕಾರ್ ಡ್ರೈವ್ ಮಾಡ್ತಾರೆ, ಅವರೇ ತರ್ತೀನಿ ಅಂದಿದ್ದಾರೆ. ಅವ್ರ ಜೊತೆನೇ ಹೊರಡೋದಷ್ಟೇ. ಸೊ ಯೂಶ್ವಲಿ ಒಂದು ಸೈಡ್ ಬಿಡ್ತಿದ್ದೆ ಗೈಸ್. ಇವತ್ತು ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ, ಸೊ ಕಂಫರ್ಟಬಲ್ ಇರಲ್ಲ ಅಂತ ನಾನು ಪ್ಲೀಟ್ಸ್ ಮಾಡಿಬಿಟ್ಟೆ ಸ್ಯಾರಿನ. ಆ್ಯಂಡ್ ಇದ್ರ ಬ್ಲೌಸೇ ಏನೋ ಗೊತ್ತಿಲ್ಲ. ಆ್ಯಂಡ್ ಸ್ವಲ್ಪ ಮ್ಯಾಚ್ ಆಗ್ತಿತ್ತು ಅಂದ್ಬಿಟ್ಟು ಬ್ಲೌಸ್ ಇದನ್ನು ವೇರ್ ಮಾಡಿದ್ದೀನಿ ಅಷ್ಟೇ. ಚಲೋ ಹೊರಡುವ, ಸಿಗುವ ದೇವಸ್ಥಾನದಲ್ಲಿ. ಹಾಯ್ ಪವಿತ್ರ, ಸುಷ್ಮಾ, ರಂಜಿತ ಅವರು ವೇದ ಕಾರು ಓಡಿಸ್ತಾ ಇದ್ದಾರೆ, ಬಿಸಿ. ಅವರು ನೋಡ್ಬಿಟ್ರೆ ನಮ್ಮ ಕತೆ ಮುಗಿದು. ಸೊ ಗೈಸ್, ಬನಶಂಕರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೆ ಅಂತ, ಬಟ್ ರಶ್ ಇಲ್ಲ, ಕಮ್ಮಿ ಜನ ಇದ್ದಾರೆ. ಈ ಥರ ಇರಬೇಕು ಗೈಸ್, ನಂಗೆ ಇಷ್ಟ. ಜನ ತುಂಬ ಇರ್ಬೇಕಂತ ಇಷ್ಟನೇ ಆಗುತ್ತೆ. ವರ್ಷಗಳಾದ್ಮೇಲೆ ಇವಾಗ ನೋಡೋಕ್ಕೂ ತುಂಬಾನೇ ಚೇಂಜಸ್ ಇದೆ. ಎಷ್ಟು ಚೇಂಜಸ್ ಆಗಿದೆ ಟೆಂಪಲ್ ಅಂದರೆ 15-20 ವರ್ಷ ಆದ್ಮೇಲೆ ಬರ್ತಿದ್ದೀವಿ. ಆವಾಗಿಲ್ಲ ನಾನು ಬಂದಾಗೆಲ್ಲ ತುಂಬ ಖಾಲಿ ಇತ್ತು, ಬರೀ ದೇವಸ್ಥಾನ ಮಧ್ಯದಲ್ಲಿ ಇತ್ತು ಅಷ್ಟೇ. ಬಟ್ ಈಗ ಏನೇನೇನೋ ಚೇಂಜಸ್ ಆಗೋಗಿದೆ. ನೈಸ್. ಹೇಗಾಯ್ತು ದರ್ಶನ? ತುಂಬ ಚೆನ್ನಾಗಾಯ್ತು. ಬಂದಿದ್ರ ಆಕ್ಚುಲಿ ನೀವೆಲ್ಲ? ಫಸ್ಟ್ ಟೈಮ್. ನೀವು ರಂಜಿತಾ?
ಸೊ ನಾನು ಒಬ್ಬಳೇ 20 ವರ್ಷ ಆದ್ಮೇಲೆ ಬಂದಿರೋದು. ಸೊ ವಯಸ್ಸಾಗಿ ನಮಗೆ ಪ್ರಸಾದ ಸಿಕ್ತು. ಸೊ ಗೈಸ್ ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪ್ರಸಾದ ಸಿಕ್ತು, ತುಂಬ ಚೆನ್ನಾಗಿತ್ತು. ಎಲ್ಲಿದೆ ಇದು ಬೇಡ ಗೈಸ್, ತಿಂದ್ವಲ್ಲ, ಚೆನ್ನಾಗಿತ್ತು. ಪಲಾವ್ ಮತ್ತು ಸ್ವೀಟ್ ಪೊಂಗಲ್ ಇತ್ತು. ಸೊ ಹಾಗೆ ರೇಗಿಸ್ತಿದ್ದೆ ಕಾಫಿ ಕುಡಿಯೋಣ ಅಂತ. ಇಲ್ಲಿ ಬರ್ತಾರಲ್ಲ ಮಾರ್ಕೊಂಡು ಅದನ್ನು ಅಂದರೆ, ಬಟ್ ನನಗೆ ಫಿಲ್ಟರ್ ಕಾಫಿ ಇಷ್ಟ. ಸೊ ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಗೈಸ್. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಗಣೇಶ ನೋಡಿ. ಗೈಸ್ ಹೋದ ಕಡೆ ಎಲ್ಲ ದರ್ಶನಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಬಿಕಾಸ್ ನಾನು ಅಮಾವಾಸ್ಯೆ ಇದರಿಂದ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ಟಿಲ್ ರಶ್ ಇಲ್ಲ. ಬನಶಂಕರಿ ದೇವಸ್ಥಾನದಲ್ಲೂ ರಶ್ ಇಲ್ಲ, ಬಂಡೆ ಮಂಕಾಳಮ್ಮ ದೇವಸ್ಥಾನದಲ್ಲೂ ರಶ್ ಇಲ್ಲ. ಮತ್ತು ಇಲ್ಲಿಗೂ ಅಷ್ಟೇ ಫಸ್ಟ್ ಟೈಮ್ ನಾನು ಬಂದಿರೋದು ಈ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿಲ್ಲೇ ಇದ್ಕೊಂಡು ನಾವು ಎಲ್ಲೂ ಹೋಗ್ದಲ್ಲೇ ಇರೋಂಗೆ ಆಗ್ಬಿಟ್ಟಿದೆ ದೇವಸ್ಥಾನಗಳಿಗೆ. ಸೊ ಹಾಗಾಗಿ ಎಲ್ಲ ಥರನೂ ಇರಲಿ ಅಂತ ಸೊ ಸ್ವಲ್ಪ ಟೆಂಪಲ್ ವಿಸಿಟ್ಗಳು ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ, ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಎಲ್ಲಿ ಹೋಗ್ತೀನಿ ಅಂತ ಡಿಸೈಡ್ ಆಗಿದೆ, ಬಟ್ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಫೈನಲಿ ನಾವಿರೋದೇ ನಮ್ಮ RR ನಗರ್, ನಾನಿರುವಂತಹ ನಮ್ಮ ಮಮ್ಮಿ ಮನೆ RR ನಗರಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು RR ನಗರಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಬರೋಣ ಅಂದ್ಬಿಟ್ಟು ಸೊ ಬಂದ್ವಿ. ಇದು 3ನೇ ದೇವಸ್ಥಾನ ಗೈಸ್. ಒಂದು ಬಂಡಿ ಮಂಕಳಮ್ಮ, ಇನ್ನೊಂದು ಬನಶಂಕರಿ ದೇವರು, ಇನ್ನೊಂದು ಇಲ್ಲಿ ವಿಭೂತಿ ಕಾಣಿಸ್ತಿಲ್ಲ ಈ ದೇವಸ್ಥಾನದ್ದು. ಸೊ ಇಲ್ಲಿಗೆ ಯೂಶಲಾಗಿ ಬರ್ತಾನೆ ಇರ್ತೀವಿ. ಹಾಗಾಗಿ ದರ್ಶನ ಎಲ್ಲ ಮುಗಿತು. ಎಲ್ಲೂ ರಶ್ ಅನ್ನೋದೇ ಇಲ್ಲ ಗೈಸ್, ಬಿಕಾಸ್ ನಾನೆಲ್ಲ ಅಮಾವಾಸ್ಯೆ ಆಗಿತ್ತಲ್ಲ, ಹಾಗಾಗಿ ಇವತ್ತು ರಶ್ ಇಲ್ಲ.
ಸೊ ಎಲ್ಲ ಮುಗೀತು, ಇನ್ನೇನಿಲ್ಲ. ಒಂದು ಸ್ವಲ್ಪ ಕಾಫಿನೋ ಏನಾದ್ರು ಒಂಚೂರು ತಿನ್ಕೊಂಡು ಸ್ನ್ಯಾಕ್ಸೋ ಇಲ್ಲ ಮನೆ ಹೋಗ್ಬಿಟ್ಟು ತಿನ್ಕೊಂಡು ಹೊರಡ್ತೀನಿ. ಸಾರಾರ್ ನಗರಲ್ಲಿ ನಮ್ಮ ಬೇಕರಿಗೆ ಬಂದರೆ ಆ್ಯಸ್ ಯೂಶುವಲ್ ಫೇವ್ರೆಟ್. ಇಲ್ಲಿಗೆ ಬಂದರೆ ಇಲ್ಲಿ ತಿನ್ನಲೇ ಹೋಗಲ್ಲ. ಸೊ ಇದು ನನ್ನ ಫ್ರೆಂಡ್ಸ್ ಟೇಸ್ಟ್ ನೋಡಲಿ ಅಂದರೆ ಕರ್ಕೊಂಡ್ಬಂದ್ವಿ. ಸೊ ಒಂದು ಸ್ಪ್ರಿಂಗ್ ರೋಲ್ ಆ್ಯಸ್ ಯೂಶುವಲ್ ಫೇಮಸ್ ಟೊಮೆಟೊ ಸೂಪ್. ಇವರು ಟೇಸ್ಟ್ ನೋಡಲಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಕುಡ್ಬಿಟ್ಟು ಹೇಳ್ತೀರಾ? ಸುಷ್ಮಾ ಫೇವ್ರೆಟ್. ಸಕ್ಕತ್ತಾಗಿದೆ. ಸೀರಿಯಸ್ ಆಗಿ ಇಷ್ಟ ಆಯ್ತಾ? ಪವಿತ್ರ ಇಷ್ಟ ಆಯ್ತಾ? ಕ್ರೀಮಿ ಚೆನ್ನಾಗಿದೆಯಾ? ವೇದ ನಿಮಗೆ? ನೈಸ್, ಚೆನ್ನಾಗಿದೆ. ತುಂಬಾ ಹೈಪ್ ಕೊಟ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟೆ. ಬಟ್ ಸ್ಟಿಲ್ ಅವ್ರಿಗೆ ಇಷ್ಟ ಆಯ್ತು.